2029ರಲ್ಲಿ ಭೂಮಿ ನಾಶವಾಗುತ್ತಾ? ನಾಸಾ ವಿಜ್ಞಾನಿಗಳು ಎಂತಹ ಆಸ್ಟ್ರಾಯ್ಡ್ ಕಂಡು ಹಿಡಿದಿದ್ದಾರೆಂದರೆ ಅದು ನಮ್ಮ ಭೂಮಿಗೆ ಅಪ್ಪಳಿಸುವ ಚಾನ್ಸ್ ಇದೆ. ಅಫೋಸಿಸ್ ಅನ್ನೋ ಆಸ್ಟ್ರಾಯ್ಡ್ ಅನ್ನ 2004ರಲ್ಲಿ ಕಂಡು ಹಿಡಿದಿದ್ದಾರೆ. ಈ ಆಸ್ಟ್ರಾಯ್ಡ್ ನಮ್ಮ ಭೂಮಿಗೆ ಅಪ್ಪಳಿಸಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಫ್ರೆಂಡ್ಸ್, ಒಂದು ಟೀಸಾರ್ ಬಾಂಬ್ ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಿದ್ದ ಬಾಂಬ್ 3600 ಅಟಂ ಬಾಂಬ್ಗಳಿಗೆ ಸಮನಾಗಿರುತ್ತದೆ. ಒಂದು ವೇಳೆ ಈ ಅಫೋಸಿಸ್ ಆಸ್ಟ್ರಾಯ್ಡ್ ನಮ್ಮ ಭೂಮಿಯ ಮೇಲೆ ಬಿದ್ದರೆ ಎಷ್ಟು ಭೀಕರ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ಅರ್ಥವಾಗಿಯೇ ಇರುತ್ತದೆ. ನಿಜವಾಗಿಯೂ ಹೇಳಬೇಕೆಂದ್ರೆ ನಮ್ಮ ಭೂಮಿಯ ಮೇಲೆ ಬಹಳಷ್ಟು ಆಸ್ಟ್ರಾಯ್ಡ್ಗಳು ಇರುತ್ತವೆ. ಆದರೆ ನಮ್ಮ ಭೂಮಿಯ ಮೇಲೆ ಹೆಚ್ಚು ಡೆನ್ಸಿಟಿ ಇರುವುದರಿಂದ ಅವು ಸ್ಪೇಸ್ ನಲ್ಲೇ ತೇಲಾಡುತ್ತಾ ಇರುತ್ತವೆ. ಇಲ್ಲಿಯವರೆಗೆ ಹಾದು ಹೋದ ಆಸ್ಟ್ರಾಯ್ಡ್ಗಳಲ್ಲಿ ಇದು ನಮ್ಮ ಭೂಮಿಯ ಅತ್ಯಂತ ಹತ್ತಿರದಿಂದ ಹಾದು ಹೋಗುತ್ತಿದೆ. ಒಂದು ವೇಳೆ ಈ ಅಫೋಸಿಸ್ ಆಸ್ಟ್ರಾಯ್ಡ್ ನಮ್ಮ ಭೂಮಿಗೆ ಅಪ್ಪಳಿಸಿದರೆ ಡೈನೋಸಾರ್ ಹಾಗೆ ನಾವು ಕೂಡ ನಾಶವಾಗುತ್ತೇವೆ. ಸಜ್ಜನ ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ನನ್ನ ವಿಡಿಯೋ ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.